ನಾನು ಈಗಾಗಲೇ ಹಾಸನದಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ಭಾಳ ಸುದೀರ್ಘವಾಗಿ ಮಾತಾಡಿದ್ದೀನಿ. ಅದು ಕಾವೇರಿ ನೀರಿಗೆ ಸಂಬಂಧಪಟ್ಟಂಥ ವಿಷಯ, ಜೊತೆಗೆ ಈಗ ಹೊಸದಾಗಿ DPR ಕೊಟ್ಟಿದ್ದರು, ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ಪುನರ್ವಿಮರ್ಶೆ ಮಾಡಿ ಕಳಿಸಿ ಅಂತಕ್ಕಂಥ ಒಂದು ವಾಪಸ್ ಕಳಿಸಿರ್ತಕ್ಕಂಥದ್ದೇನಿದೆ ಮೇಕೆದಾಟಿನ DPR ವಿಷಯದಲ್ಲಿ, ಅದೆಲ್ಲ ಸುದೀರ್ಘವಾಗಿ ಮಾತಾಡಿದ್ದೀನಿ. ಅದರ ಜೊತೆಗೆ ಇವತ್ತು ಈ ಊರಿನಲ್ಲಿ ಇಬ್ಬರು ರೈತ ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 780ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆಯಾಗಿದೆ. ಈ ವರ್ಷ ಕಳೆದ 5-6 ತಿಂಗಳಿನಲ್ಲಿ ಬಹುಶಃ ನೂರಾರು ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ. ಒಂದು ಕಡೆ ರಾಜ್ಯದಲ್ಲಿ ತೀವ್ರತರವಾದಂಥ ಬರಗಾಲ, ರೈತರು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥದ್ದು, ಆ ಬಿತ್ತನೆ ಮತ್ತು ಗೊಬ್ಬರದ ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಹಲವಾರು ಕಡೆ ಇವತ್ತು ಸಂಪೂರ್ಣ ನಾಶ ಆಗಿದೆ. ಎಲ್ಲೂ ಸಹ ರಾಜ್ಯದಲ್ಲಿ ರೈತರು ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿನೋ ಮಂತ್ರಿನೋ ಯಾರೋ ಹೋಗಿ ಒಂದು ಹೊಲದಲ್ಲಿ ನಿಂತ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ನಾವೇನೋ ನೋಡ್ಕೊಂಬಂದುಬಿಟ್ಟಿದ್ದೀವಿ ಅಂತ ಬರೀ ಫೋರ್ಸ್ ಕೊಟ್ಟರೆ ಆಗಲ್ಲ. ಇವತ್ತು ಯಾವೊಂದು ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ ಮತ್ತೆ ಪುನಃ, ಇದಕ್ಕೆ ಏನು ಕ್ರಮ ತೆಗೆದುಕೋಬೇಕು, ರೈತರಿಗೆ ಯಾವ ಆತ್ಮಸ್ಥೈರ್ಯ ತುಂಬಬೇಕು. ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತಾರೆ, ಈಗಾಗಲೇ ಬ್ಯಾಂಕ್ನ ವ್ಯವಸ್ಥಾಪಕರುಗಳು, ಆ ಮ್ಯಾನೇಜರ್ಗಳು ನೋಟಿಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಹಲವಾರು ರೀತಿ ರೈತರನ್ನ ಎದುರಿಸ್ತಾರೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರದ ಜವಾಬ್ದಾರಿ ಇವತ್ತು ರೈತ ಬದುಕ್ತಕ್ಕಂಥದ್ದಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಾದ್ರೆ, ಇವತ್ತು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ನಾನು ಈ ಸರ್ಕಾರ ಕೇಳೋದು, ಇದೆಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಈಗಾಗಲೇ ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, ಎಂಥದ್ದು ಮತ್ತೆ ಈಗ ಅದರಲ್ಲಿ ಭಾಳ ಮೋಸ ಆಗಿಬಿಟ್ಟಿದೆ, ಎಷ್ಟು ಇದನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಮತ್ತೆ ಪುನರ್ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಇವತ್ತು ಇಷ್ಟು ಅಲ್ಲ 2 ತಿಂಗಳಾಯಿತು ಹೊಸ ಸರ್ಕಾರ ಬಂದು, ಹೊಸ ಮುಖ್ಯಮಂತ್ರಿ ಬಂದು. ಇವರು ಬಂದ ಮೇಲೆ ತಾನೇ ಹೇಳಿದ್ದು ಹಲವಾರು ರೀತಿಯಲ್ಲಿ ದುರುಪಯೋಗ ಆಗ್ತಿದೆ, ಇದು ಸರಿಪಡಿಸ್ಲಿಕ್ಕೆ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಈ 2 ತಿಂಗಳಲ್ಲಿ ಇನ್ನೂ 50% ಸಮೀಕ್ಷೆ ಆಗಿಲ್ಲ. ಇವತ್ತೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, ಮಾಧ್ಯಮ ಸ್ನೇಹಿತರೆ ಬರೆದಿದ್ದೀರಿ. ಅದರಿಂದ ಏನು ವಚನಭ್ರಷ್ಟ ಅಂತ ಯಾರೂ ಬೈಯೋದಿಲ್ಲ. ನುಡಿದಂತೆ ನಡೆದಿದ್ದೇವೆ ಮಾಡಿ ರೈತರ ಆತ್ಮಹತ್ಯೆಗಳು ನಡೀತಾ ಇದೆಯಲ್ಲ, ನಮ್ಮ ರೈತರ ಕಡೆನೂ ಸ್ವಲ್ಪ ಗಮನ ಕೊಡಿ. ರೈತ ಬದುಕಿದ್ರೆ ಈ ದೇಶ, ರೈತ ಇಲ್ಲದೆ ಇದ್ದರೆ ಈ ದೇಶ ಕೇಳೋರು ಯಾರು? ಆ ಪರಿಸ್ಥಿತಿಗೆ ಬರ್ತೀವಿ. ಅದರಿಂದ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಒಂದು ಸೈಡ್ಗೆ ಇಟ್ಟುಬಿಡಿ. ನೀವೇನು ದುಡ್ಡು ಕೊಡ್ತಿರೋದು ಅಷ್ಟರಲ್ಲೇ ಇದೆ. ವೃದ್ಧಾಪ್ಯ ವೇತನ, ಪೆನ್ಷನ್ಗಳು, ವಿಧವೆಯರಿಗೆ 18 ಲಕ್ಷಕ್ಕೋ 20 ಲಕ್ಷಕ್ಕೋ ಕುಟುಂಬಗಳಿಗೆ ಕಳೆದ 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಸುಗಳು ಸತ್ತಿದ್ದಾವೆ, ಕುರಿಗಳು ಸತ್ತಿದ್ದಾವೆ. ಇನ್ನೂ ಎಷ್ಟು ಈ ವರ್ಷದ ಅರ್ಜಿ ಕೊಟ್ಕೊಂಡವರಲ್ಲ ರೈತರು, ಹಸು ಸತ್ತು ಕುರಿ ಸತ್ತಿರತಕ್ಕಂಥದ್ದು ಸುಮಾರು 106 ಕೋಟಿ, ಅದರದ್ದು ದುಡ್ಡು ಕೊಟ್ಟಿಲ್ಲ. ಇನ್ನು ಹಲವಾರು ಕಡೆ ನೀವೇ ಏನೇನು ಪರಿಸ್ಥಿತಿ ಅಂತೇಳಿ ಸರ್ಕಾರದ ಕಿವಿ ಹಿಂಡ್ತಾನೂ ಇದ್ದೀರಿ ನೀವು ಮಾಧ್ಯಮದ ಸ್ನೇಹಿತರು. ಆದರೂ ಸಹ ಅದು ಯಾವುದನ್ನು ಚಕಾರ ಎತ್ತಾ ಇಲ್ಲ ಸರ್ಕಾರದಲ್ಲಿ. 3 ದಿನ 4 ದಿನ ಡೆಲ್ಲಿಲಿ ಕೂತ್ಕೊತೀರಿ. 30 ಜನ 40 ಜನ MLAಗಳು ಅಲ್ಲಿ ಕೂತ್ಕೊಂಡು ನಮಗೆ ಮಂತ್ರಿಗಿರಿ ಅಂತೇಳಿ ಅಲ್ಲೇ ಅಲಿತಾ ಅವ್ರೆ. ಈ ಕೆಲಸ ನೀವು ಮಾಡ್ಕೊಂಡು, ಈ ಸರ್ಕಾರ ನಡ್ಕೊಂಡು ರೈತರನ್ನು ಮತ್ತೆ ಈ ನಾಡಿನ ಸಮಸ್ಯೆ ಬಗೆಹರಿಸೋದಿಲ್ಲಿಂದ ಬಗೆಹರಿಸ್ತೀರಿ. 2 ತಿಂಗಳಾಯ್ತಾ ಬಂತು. ಈ ಸರ್ಕಾರ ಟೇಕ್ ಆಫ್ ಆಗಿದೆ ಅಂತಲೇ ಯಾರಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇವತ್ತು ಈ ಸರ್ಕಾರದಲ್ಲಿ ರೈತನ ಕಷ್ಟಗಳೇನಿದೆ ಅದಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರಗಳನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ರೈತರು ಈ ಬೆಳೆ ಬೆಳೀಲಿಕ್ಕೆ ಬೆಳೆ ಸಾಲ ಏನು ತಗೊಂಡಿದ್ದಾರೆ, ಆ ಬೆಳೆ ಸಾಲದ ಸಂಪೂರ್ಣ ಮಾಹಿತಿಗಳನ್ನು ಪಡೆದು ತಕ್ಷಣ ಆ ಬೆಳೆ ಸಾಲಕ್ಕೆ ಏನಾದರೂ ಒಂದು ಪರ್ಯಾಯದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತೀನಿ. ಸರ್ವ ಪಕ್ಷಗಳ ಸಭೆ
ಇವತ್ತಿನ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕರೆದಿರ್ತಕ್ಕಂಥದ್ದು ಏನಿಲ್ಲ. ರಾಜ್ಯದಲ್ಲಿ ಕಳೆದ 30-40 ವರ್ಷಗಳಲ್ಲಿ ತಮಿಳುನಾಡಿನ ಒತ್ತಡಗಳೇನಿದೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಈ ಒಂದು ಸಂಕಷ್ಟಗಳೇನು ಬಂದಿದೆ, ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಅಂಥ ಸಂದರ್ಭದಲ್ಲೂ ತಮಿಳುನಾಡು ನಮ್ಮಗಳ ಮೇಲೆ ಒತ್ತಡವನ್ನು ಏರ್ತಕ್ಕಂಥದ್ದು ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೇನು ತಲೆಬಾಗ್ತಾ ಬಂದಿದ್ದೇವೆ. ಕರ್ನಾಟಕ ರಾಜ್ಯ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಥಮ ಆದ್ಯತೆ ಯಾವೊಂದು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ತೀರ್ಪನ್ನು ಈಗ ತೆಗೆದುಕೊಂಡು 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತಕ್ಕಂಥ ಆದೇಶ ಮಾಡಿದ್ದಾರೆ. ನನಗೆ ಅಲ್ಲಿ ಏನು ನೀವು ಮಂಡನೆ ಮಾಡಿದ್ದೀರೋ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ವಕೀಲರುಗಳು, ನಮ್ಮ ಅಧಿಕಾರಿಗಳು ಗೊತ್ತಿಲ್ಲ. ನನಗೆ ಸಭೆ ಕರೆದಿದ್ದಾರೆ, ಅವತ್ತು ಹೋಗ್ತೀನಿ. ಆದರೆ ಒಂದು ಸರ್ಕಾರಕ್ಕೆ ನಾನು ಹೇಳೋದು, ತಕ್ಷಣ ಹೇಳಬೇಕಾಗ್ತದೆ, ಕೇಂದ್ರದಲ್ಲಿರ್ತಕ್ಕಂಥ ಈ ಕಾವೇರಿ ವಾಟರ್ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ, ರೆಗ್ಯುಲರ್ ಅಥಾರಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಬೇಕು, ನೀವು ದೆಹಲಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಜಲಾಶಯಗಳು, ಇಲ್ಲಿ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮೆಟ್ಟೂರು ಮತ್ತು ಭವಾನಿ ಜಲಾಶಯ ಅಲ್ಲಿ ಎಷ್ಟು ಪ್ರಮಾಣದ ನೀರಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಳೆದ 2-3 ತಿಂಗಳಿಂದನೇ ಮಂಡ್ಯ ಜಿಲ್ಲೆಯ ರೈತರಿಗೆ ನೀವು ಯಾರು ಬೆಳೆಗೆ ನೀರು ಕೊಡಲಿಕ್ಕಾಗೋದಿಲ್ಲ, ಯಾರು ಬೆಳೆನೇ ಹಾಕಬೇಡಿ ಅಂತ ಹೇಳ್ಬಿಟ್ರು. 3 ತಿಂಗಳಿಂದ ಯಾರು ಬೆಳೆಬೇರೆ ಅಂತ ಬೆಳಿಬೇಡಿ ಅಂತೇಳಿ ಸೂಚನೆ ಕೊಟ್ಬಿಟ್ರು ಅಧಿಕಾರಿಗಳು. ತಮಿಳುನಾಡಲ್ಲಿ ಏನಾಗಿದೆ, ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರನ್ನಾದರೂ ಕಳಿಸಿ ಅಲ್ಲಿ ಏನೇನಿದೆ ಪರಿಸ್ಥಿತಿ, ಇವತ್ತು ಅವ್ರು ನೀರು ಕೇಳ್ತಾ ಇರೋದು ತಮಿಳುನಾಡಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ನೀರು ಕೇಳ್ತಾ ಇದ್ದಾರೋ, ಇಲ್ಲ ಅವರು ಲಕ್ಷಾಂತರ ಎಕರೆನಲ್ಲಿ ಬೆಳೆ ಬೆಳ್ಕೊಂಡವರಲ್ಲ ಅದಕ್ಕೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೋ, ಇದನ್ನೆಲ್ಲ ಇಷ್ಟೊತ್ತಿಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಹೇಳಬೇಕಾಗಿತ್ತು ಅಥಾರಿಟಿ ಮುಂದೆ. ನಮ್ಮ ರಾಜ್ಯದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನೀವು ಅಲ್ಲಿಗೆ ನೀರು ಬಿಡಿ ಅಂತೀರಿ. ಅವರು ಕೃಷಿ ಬೆಳೀಲಿಕ್ಕೆ ನೀರು ಕೇಳ್ತಾ ಇದ್ದಾರೋ, ಬೆಳೆ ಬೆಳೀಲಿಕ್ಕೆ ಕುಡಿಯೋ ನೀರು ಕೇಳ್ತಾ ಇದ್ದಾರೋ ಅಂತಕ್ಕಂಥದ್ದನ್ನು ವಾದ ಮಾಡಬೇಕಲ್ಲ. ವಾಸ್ತವಾಂಶ ತೆಗೆದುಕೊಂಡು ಹೋಗಿ ಅದು ಏನೇನು ಮಾಡ್ಕೊಂಡವರೋ ಗೊತ್ತಿಲ್ಲ. ಇದು ಸರ್ಕಾರ ಮೊದಲನೇ ಆದ್ಯತೆ ಮೇರೆಗೆ ಅಲ್ಲಿ ಒತ್ತಡ ಇರಬೇಕು. ನೀವು ಬನ್ನಿ ಅಲ್ಲಿ 2 ಭಾಗದಲ್ಲಿ ನೋಡಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿ ತೀರ್ಮಾನ ಮಾಡೋಣ. ಕುಡಿಯೋ ನೀರಿದ್ದರೆ ಹೌದು, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ತಲೆಬಾಗಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಅಲ್ಲಿ ಒಂದು ಕಡೆ ರೈತರು ಬೆಳೆ ಬೆಳ್ಕೊಂಡು ಅದನ್ನು ಇವತ್ತು ಲಕ್ಷಾಂತರ ಎಕರೆಯಲ್ಲಿ ಬೆಳ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ನೀರು ಕೇಳ್ತಾ ಇದ್ದಾರೆ, ಕುಡಿಯೋ ನೀರಿಗೆ ಕೇಳ್ತಾ ಇಲ್ಲ ಅವರು. ಇದರ ಮಾಹಿತಿಗಳನ್ನು ಇಡಬೇಕಾಗಿತ್ತು. ಅದು ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾಡಿದ್ದು ಸಭೆಯಲ್ಲಿ ಚರ್ಚೆ ಮಾಡೋಣ. ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ. ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಮಾಡ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಬರಲಿ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ. ಇವತ್ತು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಹಿಂದಿನಿಂದಲೂ ನಮ್ಮ ರಾಜ್ಯದ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೆ ಸರಿ. ಅದು ಹೊರತುಪಡಿಸಿ ನೀರು ಕೊಡಿ ಅಂತ ಕೇಳಕ್ಕೆ ಬಂದಿದ್ದರೆ, ಈಗ ಹಿಂದೆ ನಡ್ಕೊಂಡಂಥ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ? ಅದರಿಂದ ನಾಡಿನ ಸಭೆ ಅವರೇನು 3ನೇ ತಾರೀಕು ಕರ್ಕೊಂಡಿದ್ದಾರೆ, ಕರೆಯೋದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಿಜವಾದಂಥ ವಾಸ್ತವಾಂಶವನ್ನು ಅವ್ರ ಮುಂದೆ ಇಟ್ಟು ಎರಡೂ ರಾಜ್ಯದವರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅಂತಕ್ಕಂಥದ್ದಿದ್ದರೆ ನಿಮಗೂ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೂ ಗೌರವ ಕೊಡ್ತಕ್ಕಂಥದ್ದು, ಅಣ್ಣ ತಮ್ಮದ ರೀತಿ ಬದುಕ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ ಅಂತ ಕೇಳೋದು ಒಳ್ಳೆಯದು. ಪರಿಹಾರ ಕೇಳಿದ್ರೆ ಕೇಂದ್ರದ ಕಡೆ ಕೈ ಬಿಟ್ಟು ತೋರಿಸ್ತಾರೆ. ರಾಜ್ಯ ಸರ್ಕಾರ ಇರೋದು ಯಾಕೆ? ಕೇಂದ್ರ ಸರ್ಕಾರದಿಂದ ಏನು ಕೊಡಬೇಕು ಕೊಡ್ತಾರೆ. ಇವತ್ತು ಫೈನಾನ್ಸ್ ಕಮಿಷನ್ಗಳೇನಿದೆ, ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ ವರ್ಷದ ಬರಗಾಲಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದು ಮೊದಲೇ ನಿಗದಿ ಆಗಿರ್ತದೆ. ಅದರ ಆಧಾರದ ಮೇಲೆ ನೀವು ಮಾಹಿತಿ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು, ಈ ಬರದ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮುಂದೆ ಕೊಟ್ಟಾಗ ಅವ್ರಿಗೆ ಏನು ಕೊಡಬೇಕು ಕೊಡ್ತಾರೆ. ಈಗ ಫೈನಾನ್ಸ್ ಕಮಿಷನಲ್ಲಿ ಏನು ತೀರ್ಮಾನಗಳಾಗಿರ್ತೋ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನೀವೇನು ಮಾಡ್ತೀರಿ?
ನೀವು ಮಾಡಬೇಕಲ್ಲ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. 18ರಲ್ಲಿ ಈ ಕೊಡಗಲ್ಲಿ ಮಳೆಯಾಗಿ ಮನೆಗಳು ಕುಸಿದೋದ್ವಲ್ಲ, ನಾನು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕೊಂಡು ಕೂತಿದ್ನ. ಒಂದೊಂದು ಕುಟುಂಬ ಮನೆ ಕಳ್ಕೊಂಡವ್ರಿಗೆ 10.5 ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಟ್ರೆ, ಇನ್ನೂ ಅಲಾಟ್ ಮಾಡಿಲ್ಲ. ನಾನು ಆ ಕಾಲದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, 8 ವರ್ಷ ಆಯ್ತಾ ಬಂತು. ಇವತ್ತಿನವ್ರಿಗೆ ಇನ್ನೂ ಎಷ್ಟೋ ಮನೆ ರೆಡಿಯಾಗಿದ್ದು ಇನ್ನೂ ಅಲಾಟ್ಮೆಂಟೇ ಮಾಡಿಲ್ಲ ಕೊಡಗಲ್ಲಿ. ನಾನು ಕೇಂದ್ರ ಸರ್ಕಾರ ಕಾಯ್ತಾ ಕೂತಿದ್ನ. ಮಾಡಿ ತೋರಿಸಿಲ್ವ ನಾವು? ರಾಜ್ಯ ಸರ್ಕಾರ ಇರೋದೇ ಅದಕ್ಕೆ. ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ದುಂದು ವ್ಯವಹಾರ ಮಾಡ್ಕೊಂಡು ಹಣ ಖಾಲಿ ಮಾಡ್ಲಿಕ್ಕೆ ರಾಜ್ಯದ ಜನ ತೆರಿಗೆ ಹಣ ಕೊಟ್ಟಿರೋದು ನೀವು ಮಜಾ ಮಾಡ್ಕೊಂಡಿರಿ ಅಂತಲ. ಬರೀ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸಿ ನೀವೇನು ಮಾಡ್ತೀರಿ ಮೊದಲು ಅದು ಹೇಳಬೇಕಲ್ಲ, ಜನಕ್ಕೆ ತಿಳಿಸ್ಬೇಕಲ್ಲ.